ಅವನ ಜೊತೆ ಮಾತಾಡಿ ಮನಸ್ಸಿಗೆ ಸ್ವಲ್ಪ ನಿರಾಳ ಅನಿಸಿದ್ರು ಅವನನ್ನು ನೋಡದೆ ಅವಳ ಜೀವಕ್ಕೆ ಸಮಾಧಾನ ಇಲ್ಲ. ಅರೆ ಮನಸ್ಸಲ್ಲೇ ಬಿಂದು ಜೊತೆ ಅಡುಗೆ ಮಾಡಲು ನಿಂತಳು ಖುಷಿ. ರಕ್ಷಿ ಸಂಜೀವ್ಗೆ ಕಾಲ್ ಮಾಡು, ಅವನು ಸ್ಟೇಷನ್ನಲ್ಲಿದ್ದಾನಾ, ಸೇಫ್ ಆಗಿದ್ದಾನಾ, ಇನ್ನೊಮ್ಮೆ ಕೇಳು ಅಂದರು ಶರತ್. ಆ ಚಿಕ್ಕಪ್ಪ, ಅಂದು ಸಂಜುಗೆ ಕಾಲ್ ಮಾಡಿದಾಗ ಸ್ಟೇಷನ್ನಲ್ಲಿ ಇದ್ದಾನೆ, ಆರಾಮಾಗಿದ್ದಾನೆ ಅನ್ನುವ ಮಾತು ಕೇಳಿ ಎಲ್ಲರಿಗೂ ಸಮಾಧಾನ ಆಗಿತ್ತು. ವೇದ ಅಲ್ಲಿದ್ದ ಹಳೆ ಫೈಲ್ಸ್ ರೆಕಾರ್ಡ್ಸ್ ಎಲ್ಲ ಹೊರಗೆ ತೆಗೆದು ನೋಡುತ್ತಾ ಕುಳಿತ. ಇತ್ತ ಕಡೆ ತನ್ನ PA ಮೂಲಕ ಅರ್ಧ ಗಂಟೆಯಲ್ಲಿ ಖುಷಿ ಬಗ್ಗೆ, ಅವಳ ಅಪ್ಪನ ಮನೆಯ ಬಗ್ಗೆ ಪೂರ್ತಿ ಮಾಹಿತಿ ಪಡೆದ ಮಿನಿಸ್ಟರ್ ಸೊಟ್ಟವಾಗಿ ನಕ್ಕು. ಅವಳ ಫೋಟೋ ನೋಡಲು ಅವನ ಹೆಂಡತಿ ಚೆನ್ನಾಗಿಯೇ ಇದ್ದಾಳೆ ಕಣೋ ಅಂದಾಗ, ಹೌದು ಗುರುವೆ, ನಾನು ಮೊದಲು ನೋಡಿ ಅವಳನ್ನು ಪಡೆದುಕೊಳ್ಳೋಣ ಅಂದ್ಕೊಂಡ್ರೆ, ಆದರೆ ಅವನು ಎಲ್ಲಿದ್ನೋ ಅವಳನ್ನು ನನ್ನಿಂದ ದೂರ ಮಾಡಿ ಮದುವೆ ಆಗಿಬಿಟ್ಟ ಅಂದ ರುದ್ರ ಮಾತಿಗೆ, ನೀನು ಪಡ್ಕೊಳ್ಳೋದಿರಲಿ, ಮೊದಲು ನೆಟ್ಟಗೆ ನಿಂತ್ಕೊ, ಆಮೇಲೆ ಪಡ್ಕೊಳ್ಳೋದು ಯೋಚನೆ ಮಾಡು ಅಂದ ಮಿನಿಸ್ಟರ್. ಇವಾಗ ಮುಂದೇನು ಅಂದ ರುದ್ರ. ಅವಳಿಗೆ ಫೋನ್ ಮಾಡಿ ಭಯ ಹುಟ್ಟಿಸಿ ಅವಳ ಅಪ್ಪನ ಮನೆಯವರಿಗೆ ತೊಂದರೆ ಆದರೆ ಅವಳೇ ಆ DCPನ ತಡೆಯೋಕ್ಕೆ ಪ್ರಯತ್ನ ಮಾಡ್ತಾಳೆ. ಮೊದಲೇ ಹೆಂಡತಿ ಅಂದರೆ ಇಷ್ಟ ಇರೋ ಈ ವೇದಾಂತ್ ಅವಳ ಮಾತು ಕೇಳಿ ಸುಮ್ಮನಾಗ್ತಾನೆ ಅಷ್ಟೆ. ಗುರುವೇ, ಒಳ್ಳೆ ಐಡಿಯಾ, ಇವಳನ್ನು ಕಿಡ್ನಾಪ್ ಮಾಡಿಸಿದ್ರೆ ಚೆನ್ನಾಗಿತ್ತು ಅಂದವನ ಕೆನ್ನೆಗೆ ಬಲವಾಗಿ ಒಂದು ಏಟು ಕೊಟ್ಟು, ಬರೀ ಮನೆಯಲ್ಲಿ ಹೋಗಿ ಒಡೆದಿದ್ದಕ್ಕೆ ನನ್ನ ಬೀದಿಗೆ ನಿಲ್ಲಿಸ್ತೀನಿ ಅಂತ ಹೇಳಿದ್ದಾನೆ. ಇನ್ನು ಅವನ ಹೆಂಡತಿನ ಮುಟ್ಟಿದ್ರೆ ಎಲ್ಲರನ್ನು ಸ್ಮಶಾನಕ್ಕೆ ಕಳಿಸ್ತಾನೆ ಅಷ್ಟೆ. ಇನ್ನು ಅದೆಲ್ಲ ಆಸೆ ಬಿಟ್ಟು ಹೋಗಿ ಫಾರ್ಮ್ ಹೌಸಲ್ಲಿ ಬಿದ್ದಿರು ಅಂತ ಹೇಳಿ ಅವಳ ನಂಬರ್ ತೆಗೆದುಕೊಂಡು ಎದ್ದು ಹೋದ ಮಿನಿಸ್ಟರ್. ರುದ್ರ ಕೂಡ, ನಾನು ಬಚಾವಾದರೆ ಸಾಕು, ನೀನೇನಾದರೂ ಮಾಡಿಕೊಂಡು ಅವನಿಂದ ಸಾಯಿ ನನಗೇನು ಅಂತ ಅಂದುಕೊಂಡು ಅಲ್ಲಿಂದ ಹೊರಗೆ ನಡೆದನು. ರಾತ್ರಿ ಎಲ್ಲರ ಊಟ ಮುಗಿದ ಮೇಲೆ ಅವನಿಗಾಗಿ ಕಾಯುತ್ತಿದ್ದ ಖುಷಿ ಮತ್ತೊಮ್ಮೆ ಅವನಿಗೆ ಕೇಳಲು ಫೋನ್ ಮಾಡಲು ತನ್ನ ರೂಮ್ ಸೇರಿದಳು. ಖುಷಿ ಅವನಿಗೆ ಫೋನ್ ಮಾಡಿ ಬರೋದು ಕೇಳಿದಾಗ, ಇನ್ನು ಲೇಟ್ ಆಗುತ್ತೆ, ನೀನು ಊಟ ಮಾಡು ಅಂದವನ ಮಾತಿಗೆ ಮತ್ತೆ ಉತ್ತರಿಸದೆ ಹಾಗೆ ಕುಳಿತ ಖುಷಿ ಸಮಯ ನೋಡಲು ಆಗಲೇ 12 ಗಂಟೆ ಸಮೀಪಿಸುತ್ತಿತ್ತು. ಅತ್ತಿತ್ತ ಓಡಾಡುತ್ತಿದ್ದ ಖುಷಿಗೆ ತಲೆ ಸುತ್ತಿ ಬಂದಂತೆ ಆಗಲು ಮಂಚದ ಮೇಲೆ ನಿಧಾನಕ್ಕೆ ಕುಳಿತವಳು ಹಾಗೆ ಮಲಗಿದ್ದಳು. ಸ್ಟೇಷನ್ನಲ್ಲಿ ಫೈಲ್ ಒಳಗೆ ತಲೆ ಹುದುಗಿಸಿ ಕುಳಿತಿದ್ದ ವೇದನಿಗೆ ಸಮಯದ ಪರಿವಿಲ್ಲ. ನೈಟ್ ಡ್ಯೂಟಿ ಅಲ್ಲಿದ್ದ ಕಾನ್ಸ್ಟೇಬಲ್ ಬಳಿ ಹೇಳಿ ಟೀ ತರಿಸಿ ಕುಡಿದು ಮತ್ತೆ ತನ್ನ ಕೆಲಸದಲ್ಲಿ ಮುಳುಗಿದ್ದ. ಸ್ವಲ್ಪ ಸಮಯದ ನಂತರ ಅವನಿಗೆ ನಿಧಾನಕ್ಕೆ ನಿದ್ದೆಯ ಜೊಂಪು ಬರಲು ಚೇರ್ಗೆ ಹಿಂದಕ್ಕೆ ಹೊರಗೆ ಕುಳಿತು ಕಣ್ಣು ಮುಚ್ಚಿದಾಗ ತೂಕಡಿಕೆ ಬಂದಂತೆ ಹಾಗೆ ಟೈಮ್ ನೋಡಿದವನಿಗೆ 2 ಗಂಟೆ ಸಮೀಪಿಸುತ್ತಿದ್ದ ಸಮಯ ನೋಡಿ ಇಷ್ಟೊತ್ತಾಯ್ತಾ ಅನ್ನುತ್ತಾ ಎದ್ದು ಬಂದು ಹೊರಗೆ ನೋಡಲು ನೈಟ್ ಡ್ಯೂಟಿಯಲ್ಲಿ ಇದ್ದವರು ಒಬ್ಬೊಬ್ಬರು ಕೆಲಸ ನೋಡುತ್ತಿದ್ದರೆ ಕೆಲವೊಬ್ಬರು ಮಲಗಿದ್ದು ನೋಡಿ ಫೈಲ್ ಎಲ್ಲ ತೆಗೆದಿಟ್ಟು ಹೊರಗೆ ಬಂದವ ಮನೆ ಕಡೆ ನಡೆದಿದ್ದ. ಮನೆ ಮುಂದೆ ಬೈಕ್ ನಿಲ್ಲಿಸಿ ಬೆಲ್ ಮಾಡಿದಾಗ ಕೆಲಸದವರು ಬಂದು ಬಾಗಿಲು ತೆಗೆದಿದ್ದರು. ಅಣ್ಣ, ಏನಾದರೂ ಬೇಕಿತ್ತಾ ಅಂದವರಿಗೆ ಏನೂ ಬೇಡ, ಮಲ್ಕೊಳ್ಳಿ ಅಂದು ತಾನು ತನ್ನ ರೂಮ್ ಕಡೆ ನಡೆದಿದ್ದ. ಬಾಗಿಲು ಕ್ಲೋಸ್ ಆಗಿರದೆ ಸ್ವಲ್ಪವೇ ಮುಚ್ಚಿದ್ದು ತಳ್ಳಿ ಒಳಗೆ ಬಂದವನಿಗೆ ಕಾಣಿಸಿದ್ದು ಹಾಸಿಗೆ ಮೇಲೆ ತನ್ನ ಬಲಗೈ ಉದ್ದಕ್ಕೆ ಚಾಚಿಕೊಂಡು ಅಡ್ಡಡ್ಡ ಮಲಗಿದ್ದ ಖುಷಿ. ಡೋರ್ ಕ್ಲೋಸ್ ಮಾಡಿ ಅವಳ ಸಮೀಪ ಬಂದವನೇ, ಇದ್ಯಾಕೆ ಹೀಗೆ ಮಲಗಿದ್ದಾಳೆ, ಊಟ ಮಾಡಿಲ್ಲ ಅನಿಸುತ್ತೆ, ನನ್ನ ದಾರಿ ಕಾಯ್ತಾ ಹಾಗೆ ಮಲಗಿರಬೇಕು ಅಂದುಕೊಂಡು ಹೋಗಿ ಬಟ್ಟೆ ಬದಲಿಸಿ ಬಂದವನೇ ಅವಳನ್ನು 2 ಕೈಯಲ್ಲಿ ಎತ್ತಿಕೊಂಡು ಸರಿಯಾಗಿ ಮಲಗಿಸಿದ. ಅವನ ಟೀ ಶರ್ಟ್ ಕಾಲರನ್ನು ಬಿಗಿಯಾಗಿ ಹಿಡಿದಿದ್ದ ಖುಷಿ ವೇದಾ ವೇದಾ ಅಂತ 2 ಬಾರಿ ನಿದ್ದೆಗಣ್ಣಲ್ಲೇ ಕನವರಿಸಿದಾಗ ಅವಳ ಕೈಯಿಂದ ತನ್ನ ಶರ್ಟ್ ನಿಧಾನಕ್ಕೆ ಬಿಡಿಸಿಕೊಂಡು, ನಾನು ಎಷ್ಟು ಇಷ್ಟಪಡ್ತೀಯೋ ಬಂಗಾರಿ ನೀನು, ನಾನು ಬರೋದು ಸ್ವಲ್ಪ ಲೇಟ್ ಆದರೂ ತುಂಬ ಮಿಸ್ ಮಾಡ್ಕೊಳ್ತೀಯ, ಲವ್ ಯು ಕಣೆ ಬಂಗಾರಿ ಅನ್ನುತ್ತಾ ಅವಳ ಹಣೆ ಕೆನ್ನೆಗೆ ಮುತ್ತು ಕೊಟ್ಟು ಅವಳ ತುಟಿಗಳ ಮೇಲೆ ಮೃದುವಾಗಿ ಚುಂಬಿಸಿದ. ಅವಳ ಮೇಲೆ ಹೊದಿಕೆ ಹೊದಿಸುತ್ತಾ ಅವಳ ಹೊಟ್ಟೆಯನ್ನು ಬಳಸಿ ಅವಳ ಎದೆ ಮೇಲೆ ತಲೆಯಿಟ್ಟು ಮಲಗಿದ ವೇದನಿಗೆ ನಿದ್ರೆ ಬೇಗ ಆವರಿಸಿತ್ತು. ಮುಂಜಾನೆ ನಿಧಾನಕ್ಕೆ ಮಿಸುಕಾಡುತ್ತಾ ಕಣ್ಣು ಬಿಟ್ಟ ಖುಷಿ ತನ್ನವನ ಬೆಚ್ಚಗಿನ ಅಪ್ಪುಗೆಯಲ್ಲಿ ಇರೋದು ನೋಡಿ ಅವನ ಮೇಲೆ ಮುನಿಸು ಬಂದರು. ಅವನ ಮುದ್ದು ಮುಖ ನೋಡುತ್ತಿದ್ದಂತೆ ಎಲ್ಲ ಮರೆತು ಅವನನ್ನು ಇನ್ನಷ್ಟು ಬಿಗಿದಪ್ಪಿಕೊಂಡಳು. ಅವನ ತಲೆ ಕೂದಲಲ್ಲಿ ಕೈಯಾಡಿಸಿ ಮುಖದ ಮೇಲೆಲ್ಲ ಕೈಯಾಡಿಸುತ್ತಾ ಇದ್ದವಳಿಗೆ ಕಣ್ಣು ಬಿಟ್ಟು ನೋಡಿದ ವೇದ. ಎಚ್ಚರ ಆಯ್ತೇನೋ ಬಂಗಾರಿ ಅಂದಾಗ, ಆಯಿತು. ಹೌದು, ನೀವು ಯಾವಾಗ ಬಂದಿದ್ದು ನನಗೆ ತಿಳಿಯಲೇ ಇಲ್ಲ ಅಂದಳು ಅವನ ಮೀಸೆ ಮೇಲೆ ತೀಡುತ್ತಾ. ಮಧ್ಯರಾತ್ರಿ ಆಗಿತ್ತು ಅಂದು ಅವಳನ್ನು ಇನ್ನಷ್ಟು ಬಿಗಿದಪ್ಪಿ ಕೊರಳಲ್ಲಿ ತುಟಿ ಹೊತ್ತಿದ. ನಾನು ಇಲ್ಲಿ ಟೆನ್ಷನಲ್ಲಿ ಕಾಯ್ತಿದ್ರೆ ಮಧ್ಯರಾತ್ರಿಯವರೆಗೆ ಅಲ್ಲಿ ಕೂತ್ಕೊಂಡು ಏನು ಮಾಡ್ತಿದ್ರಿ ಮುನಿದು ಕೇಳಲು, ಸ್ಟೇಷನ್ನಲ್ಲಿದ್ದೆ ಕಣೋ, ಏನೋ ಫೈಲ್ ನೋಡುತ್ತಾ ಕೂತ್ಕೊಂಡೆ, ಟೈಮ್ ಸರ್ದಿದ್ದೆ ಗೊತ್ತಾಗಲಿಲ್ಲ.
ನೀವು ಆ ರೌಡಿಗಳನ್ನು ಹುಡುಕಿ ಹೋಗಿದ್ದು ಅಲ್ವಾ? ಹಾಂ, ಅವರನ್ನು ಹುಡುಕಿದ್ದು ಆಯಿತು, ತದ್ಕಿದ್ದು ಆಯಿತು, ಜೈಲಲ್ಲಿ ಹಾಕಿ ಸರಿಯಾಗಿ ಬೆಂಡೆತ್ತಿದ್ದು ಆಯಿತು. ಅಬ್ಬಾ, ನನಗೆ ಎಷ್ಟು ಭಯ ಆಗಿತ್ತು ಗೊತ್ತಾ? ಯಾಕೆ ಭಯ? ಅವಳ ನೋಟಕ್ಕೆ ತನ್ನ ನೋಟ ಬೆಸೆದು ಕೇಳಿದ. ನೀವು ಕೋಪದಲ್ಲಿ ಹೋಗಿದ್ದು ನೋಡಿ ಭಯ ಆಯಿತು. ನಿಮಗೆ ಏನಾದರೂ ತೊಂದರೆ ಆದರೆ ಅಂತ. ನೀವು ಆರಾಮಾಗಿ ಇದ್ದೀರಾ ಅಲ್ವಾ? ನಿಮಗೆ ಏನೂ ಆಗಿಲ್ಲ ಅಲ್ವಾ? ನಿನ್ನ ಗಂಡ ಸಿಂಹ ಕಣೋ, ಅವನಿಗೆ ಏನಾಗುತ್ತೆ? ಅವನನ್ನು ಕೆಣಕಿದ್ದವರಿಗೆ ಅಪಾಯ ಆಗೋದು. ಅವಳ ಕಿವಿಗೆ ಅಂಚಿಗೆ ಮುತ್ತಿಟ್ಟು ಹೇಳಿದವ ಮಾತಿಗೆ ಅವಳಿಗೆ ಸ್ವಲ್ಪ ಸಮಾಧಾನವಾಗಿತ್ತು. ಅವನ ಮೂಗಿಗೆ ತನ್ನ ಮೂಗಿಂದ ಉಜ್ಜಿದ ಖುಷಿ ಅವನ ತುಟಿಗಳಿಗೆ ಮೃದುವಾಗಿ ಮುತ್ತಿಟ್ಟು, ನೀವು ಒಂದು ದಿನ ಇಲ್ಲ ಅಂದರೂ ನನಗೆ ನಿದ್ದೆ ಬರಲ್ಲ ಅಂದವಳನ್ನು ಇನ್ನು ಸಮೀಪ ಎಳೆದುಕೊಂಡು, ರಾತ್ರಿ ಊಟ ಮಾಡದೆ ಹಾಗೆ ಮಲಗಿದ್ದೀಯಾ ಅಂತ ಕೇಳಿದ. ಹೇಗೆ ಗೊತ್ತಾಯಿತು? ನನಗೆ ಕಾಯ್ದ ಹಾಗೆ ಮಲಗಿದ್ದೆ ಅಂತ ನಿನ್ನ ನೋಡಿದೆ, ತಿಳಿಯಿತು. ನಾನು ಹೇಳಿದೆ ತಾನೆ ಕಾಯೋದು ಬೇಡ, ನೀನು ಊಟ ಮಾಡಿ ಮಲ್ಕೊಳಮ್ಮ ಅಂತ. ನನಗೆ ನಿಮ್ಮ ಕೈತುತ್ತು ಅಭ್ಯಾಸ ಆಗಿದೆ ವೇದ. ಇನ್ನು ನಿಮ್ಮ ಸಮೀಪವಿಲ್ಲದೆ ನನಗೆ ನಿದ್ದೆ ಬರೋದು ಡೌಟ್. ಹೌದಾ? ರಾತ್ರಿ ಕೂಡ ನಿದ್ದೆ ಬಂದಿರಲಿಲ್ಲ, ಆದರೆ ತಲೆ ಸುತ್ತಿ ಬಂದಾಗೆ ಆಯಿತು. ಅದಕ್ಕೆ ಕುಳಿತಲ್ಲೇ ಮಲಗಿದ್ದು. ಬಂಗಾರಿ, ನನ್ನ ಕಾಯಬೇಡಮ್ಮ. ನೀನು ಸರಿಯಾಗಿ ಟೈಮ್ಗೆ ಊಟ ಮಾಡು ಪ್ಲೀಸ್ ಕಣೋ. ನೋಡು, ಇವಾಗ ತಲೆ ಸುತ್ತು ಬಂದಿದೆ, ಆಮೇಲೆ ಆರೋಗ್ಯ ಕೆಡುತ್ತೆ ಅಷ್ಟೆ. ನೀವು ಅಷ್ಟೇ ಟೈಮ್ ಟು ಟೈಮ್ ಊಟ ಮಾಡಬೇಕು, ಇಲ್ಲ ಅಂದರೆ ನಾನು ನಿಮ್ಮನ್ನು ಮಾತಾಡಿಸಲ್ಲ ಅಂತ ಮುಖ ಹೋದಿಸಿ ಹೇಳಿದವಳ ಕೆನ್ನೆಗೆ ತನ್ನ ಕೆನ್ನೆ ತಾಗಿಸಿ ಅವಳ ತುಟಿಗಳನ್ನು ಬಂಧಿಸಿದ ವೇದ. ಅವನ ರೀತಿ ಸ್ಪಂದಿಸಿದವಳ ಕೈಗಳು ಅವನ ಬೆನ್ನಿನ ಮೇಲೆ ಬಂದಿಯಾಗಿದ್ದವು. ಅವನಿಂದ ಸರಿದು ನಾಚಿದ ಹುಡುಗಿಯನ್ನು ಮತ್ತಷ್ಟು ಮುದ್ದಿಸಿದ. ಬಿಡಿ, ಟೈಮ್ ಆಯಿತು ಅಂದು ಮೇಲೆ ಹೇಳಲು ಹೋದವಳನ್ನು ಬಿಡದೆ ಕಾಡಿಸಿದಾಗ, ವೇದ ಬಿಡಿ ಅಂತ ಕೊಸರಾಡಿ ಬಿಡಿಸಿಕೊಂಡು ಬಾತ್ರೂಮ್ ಸೇರಿದಳು ಸ್ನಾನಕ್ಕೆ. ಬಂಗಾರಿ ಅಂತ ಕೂಗಿದ ಮಲಗಿದ್ದಲೆ. ಏನು? ಒಳಗಿಂದಲೇ ಕೇಳಿದಳು ಖುಷಿ. ಬೇಕಿದ್ರೆ ನನ್ನ ಕೇಳು ಅಂದವ ತುಂಟ ನಗೆಯಲ್ಲಿ ಅವಳ ಮುಖದಲ್ಲಿ ನಾಚಿಕೆ ತುಂಬಿಕೊಂಡಿತ್ತು. ಸುಮ್ಮನೆ ಮಲಗಿ, ಅದೇ ನೀವು ಮಾಡೋ ದೊಡ್ಡ ಹೆಲ್ಪ್ ಅಂದವಳ ಮಾತಿಗೆ ಲವ್ ಯು ಬಂಗಾರಿ ಅಂದನು ಅಲ್ಲಿಂದಲೇ. ಲವ್ ಯು ಟು ವೇದ ಅಂದವಳ ಮಾತಿಗೆ ನಗುತ್ತಾ ಮಲಗಿದ ವೇದ. ಅವರಿಬ್ಬರ ಪ್ರೀತಿಯೇ ಹಾಗೆ. ಎಷ್ಟೇ ಜಗಳ ಮನಸ್ತಾಪ ಏನೇ ಆದರೂ ಅವರ ಪ್ರೀತಿ ಮುಂದೆ ಯಾವುದೂ ನಿಲ್ಲುತ್ತಿರಲಿಲ್ಲ. ಮನೆಯವರೆಲ್ಲ ಅವನನ್ನು ಸುತ್ತುವರೆದು, ಏನಾಯಿತು ನಿನ್ನೆ? ಕೋಪದಲ್ಲಿ ಹೋಗಿದ್ದು ಅಂದಾಗ ಮನೆಯವರ ಜೊತೆ ಕುಳಿತು ಅವರನ್ನು ಬಂಧಿಸಿದ್ದು ಅಷ್ಟೇ ಹೇಳಿದ ವೇದ. ಮಿನಿಸ್ಟರ್ ಜೊತೆ ಆದ ಮಾತುಕತೆಯೂ ಹೇಳಲಿಲ್ಲ. ನಂತರ ಅಡುಗೆ ಮನೆಯಲ್ಲಿ ಕುಳಿತು ತನ್ನ ಅಮ್ಮಂದಿರ ಕೈತುತ್ತು ತಿನ್ನುತ್ತಾ ಅತ್ತಿಗೆ ತಂಗಿಯರನ್ನು ರೇಗಿಸುತ್ತಿದ್ದ. ಎಲ್ಲರ ಜೊತೆಗೆ ಇದ್ದರೂ ಯಾಕೋ ನಿಲ್ಲಲು ಆಗದೆ, ಜಾಸ್ತಿ ಓಡಾಡಲು ಆಗದೆ ಸುಸ್ತು ಆದವಳಂತೆ ಕಾಣುತ್ತಿದ್ದ ಖುಷಿಯನ್ನು ಸೂಕ್ಷ್ಮವಾಗಿ ಗಮನಿಸಿದ ವೇದ. ಏನಾಯಿತು ಎಂದು ಕೇಳುತ್ತಾ ಅವಳ ಬಳಿ ಬಂದಿದ್ದ. ಯಾಕೋ ತುಂಬ ಸುಸ್ತಾಗ್ತಿದೆ. ಮನೆಯಲ್ಲಿ ಡಾಕ್ಟರ್ ಇಟ್ಕೊಂಡು ಸುಸ್ತು ಅಂತೀಯ? ಇರು, ಅವನನ್ನು ಕರೀತೀನಿ ಅಂದಾಗ, ಇಲ್ಲ ವೇದ, ಅವರು ಆಗಲೇ ಹೋಗಿದ್ದಾರೆ ಬಿಡಿ. ನೆನ್ನೆಯಿಂದ ಸರಿಯಾಗಿ ಊಟ ಮಾಡಿಲ್ಲ, ಅದಕ್ಕೆ ಸ್ವಲ್ಪ ಸುಸ್ತಾಗಿದೆ. ತಿಂಡಿ ಮಾಡಿ ರೆಸ್ಟ್ ಮಾಡ್ತೀನಿ ಅಂದವಳನ್ನು ಲಘುವಾಗಿ ಬಳಸಿ ಹಣೆಗೆ ಮುತ್ತಿಟ್ಟು ಟೇಕ್ ಕೇರ್ ಆ್ಯಂಡ್ ಅಲ್ಲಿಂದ ಅವನು ಡ್ಯೂಟಿಗೆ ನಡೆದಿದ್ದ. ಅವನನ್ನು ಕಳಿಸಿ ಒಳಗೆ ಬಂದವಳ ಸುಸ್ತು ಇನ್ನೂ ಹಾಗೆ ಇತ್ತು. ಅತ್ತೆಯರ ಮುಂದೆ ತೋರಿಸಿಕೊಳ್ಳದೆ ಅವರ ಜೊತೆ ಸೇರಿ ತಿಂಡಿ ಮುಗಿಸಿ ಕೆಲಸ ಮುಗಿಸಿ ಬಿಂದು ಜೊತೆ ಮಾತನಾಡುತ್ತಾ ಕುಳಿತಿದ್ದವಳಿಗೆ ಅನೋನ್ ನಂಬರಿಂದ ಕಾಲ್ ಬರಲು ಮೊದಲು ರಿಸೀವ್ ಮಾಡದ ಖುಷಿ ಮತ್ತೆ ಬಂದಾಗ ರಿಸೀವ್ ಮಾಡಿದಳು. ಹಲೋ ಅಂದ ಖುಷಿಗೆ. ಒಬ್ಬಳೆ ದೂರ ನಿಂತು ಮಾತಾಡು, ನಾವು ಹೇಳೋದು ಬೇರೆ ಯಾರಿಗೂ ಗೊತ್ತಾಗಬಾರ್ದು ಅಂದ ಗಡಸು ಧ್ವನಿಗೆ. ಯಾರು ನೀವು ಅಂದಳು.
ನಾನು ಯಾರು, ಏನು, ಯಾಕೆ ಕಾಲ್ ಮಾಡಿದ್ದೀವಿ ಎಲ್ಲ ಗೊತ್ತಾಗುತ್ತೆ. ನಿನ್ನ ತಮ್ಮ ಮೆಡಿಕಲ್ ಓದ್ತಾ ಇದ್ದಾನೆ. ನಿಮ್ಮ ಅಪ್ಪ ಇನ್ನೇನು ರಿಟೈರ್ಡ್ ಆಗುವ ಸಮಯ. ನಿನ್ನ ವಯಸ್ಸಾದ ಅಜ್ಜಿ, ಮನೆ ಬಿಟ್ಟು ಹೊರಗೆ ಗೊತ್ತಿಲ್ಲದ ತಾಯಿ. ಇವರಿಗೇನು ತೊಂದರೆ ಆಗಬಾರ್ದು ಅಂದರೆ ನಾವು ಹೇಳಿದ್ದು ಕೇಳಬೇಕು ಅನ್ನಲು ಸೀದಾ ಮಾತು ಕೇಳುತ್ತಲೇ ರೂಮ್ ಸೇರಿದ ಖುಷಿ ಡೋರ್ ಕ್ಲೋಸ್ ಮಾಡಿ, ಯಾರು ನೀವು? ನಾನು ಯಾಕೆ ನಿಮ್ಮ ಮಾತು ಕೇಳಬೇಕು? ನನ್ನ ಮನೆಯವರಿಗೆ ಯಾಕೆ ತೊಂದರೆ ಕೊಡ್ತೀರಾ ಅಂತ ಕೇಳಿದವಳಿಗೆ, ನಾವು ನಿನ್ನ ಗಂಡನ ಸ್ನೇಹಿತರು ಅಲ್ಲಲ್ಲ, ಅವನ ಶತ್ರುಗಳು ಅಂದ್ಕೋ. ಅವನಿಗೆ ನಮ್ಮ ತಂಟಿಗೆ ಬರಬೇಡ ಅಂತ ಎಷ್ಟು ಹೇಳಿದ್ರೂ ಕೇಳಲಿಲ್ಲ. ಇನ್ನು ಅವನಿಗೆ ನಿನ್ನ ಮುಖಾಂತರ ಕೇಳಿಸುವುದು ಒಂದೇ ನಮಗೆ ಕೊನೆಯ ದಾರಿ. ಇದಕ್ಕೂ ಅವನು ಬಗ್ಗಿಲ್ಲ ಅಂದರೆ ಅವನನ್ನು ಮೇಲೆ ಕಳಿಸೋದೆ ನಮ್ಮ ಕೆಲಸ. ಯಾರು ನೀವು? ಆ ರೌಡಿ ಕಡೆಯವರ? ನೋಡಿ ಮಿಸ್ಟರ್, ನಿಮ್ಮ ಬಗ್ಗೆ ನನಗೆ ಗೊತ್ತಿಲ್ಲ. ಹಾಂ, ಗೊತ್ತಾಗೋದು ಬೇಡ. ಆದರೆ ನೀವು ಕೇಳ್ತಾ ಇರೋದು ನನ್ನ ವೇದಾಂತನ ಅವರನ್ನು ಕೆಣಕಿ ನಿಮ್ಮ ಅಂತ್ಯನ ನೀವೇ ತೋಡ್ಕೊಬೇಡಿ. ಅವರು ಶಾಂತವಾಗಿ ಇದ್ದಾಗಲೇ ಎದುರು ಇದ್ದವರ ಮೈಯಲ್ಲಿ ನೀರಿಳಿಸ್ತಾರೆ. ಇನ್ನು ಹೇಗೆಲ್ಲ ನೀವು ಮಾಡಿ ನಿಮ್ಮ ಮೈಯಿಂದ ರಕ್ತ ಹರಿಯುವಂತೆ ಮಾಡ್ಕೊಬೇಡಿ. ಸುಮ್ಮನೆ ನಿಮ್ಮ ಪಾಡಿಗೆ ನೀವು ಇರೋದು ನೋಡ್ಕೊಳ್ಳಿ. ಆ ಕಡೆಯಿಂದ ಗಟ್ಟಿಯಾಗಿ ನಕ್ಕವನೇ, ಗಂಡನಿಗೆ ತಕ್ಕ ಹೆಂಡತಿ, ಅವನಿಗೆ ಇರುವಷ್ಟೇ ಕೊಬ್ಬು ಧೈರ್ಯ ನಿಂಗೆ ಇದೆ ಅಲ್ವಾ? ಹೌದು, ನಾನು ನನ್ನ ಗಂಡನ ಥರಾನೆ. ಅದನ್ನು ತಿಳ್ಕೊಂಡು ಮತ್ತೆ ನನ್ನ ಹತ್ರ ಮಾತಾಡೋಕ್ಕೆ ಬರಬೇಡಿ. ಆಯಿತು, ಬರಲ್ಲ. ಆದರೆ ಇನ್ನು ಸ್ವಲ್ಪ ಹೊತ್ತಲ್ಲ ನಿನ್ನ ಡಾಕ್ಟರ್ ಹೊತ್ತಿರೋ ನಿನ್ನ ತಮ್ಮನ ಆಕ್ಸಿಡೆಂಟ್ ಸುದ್ದಿ ನಿನಗೆ ಬರುತ್ತೆ. ಅವನ ತಂಟೆಗೆ ಹೋದರೆ ನಾನು ನನ್ನ ಗಂಡನಿಗೆ ಹೇಳ್ತೀನಿ, ಅವರೇ ನೋಡ್ಕೊಳ್ತಾರೆ. ಕೋಪದಲ್ಲಿ ನುಡಿದಳು ಖುಷಿ. ನಿನ್ನ ತಮ್ಮನ ಅವನು ನೋಡ್ಕೊಳ್ತಾನೆ. ಅವನಿಗೇನಾದರೂ ಆದರೆ ಆವಾಗ ಅವನನ್ನು ಯಾರು ನೋಡ್ಕೊಳ್ತಾರೆ? ಕೆಟ್ಟದಾಗಿ ನಗುತ್ತಾ ಹೇಳಿದವನ ಮಾತು ಖುಷಿ ಬಾಯಿಯನ್ನು ಕಟ್ಟಿ ಹಾಕಿತ್ತು. ನೋಡು, ನಿನ್ನ ಗಂಡ ನಾವು ನಡೆಯೋ ದಾರಿಗೆ ಮುಳ್ಳಾಗ್ತಿದ್ದಾನೆ. ಅವನಿಗೆ ನೀನೇ ಸೈಡ್ಗೆ ಹೋಗೋಕೆ ಹೇಳು. ಇಲ್ಲ ಅವನನ್ನೇ ಕಡಿದು ಹಾಕುವ ಎಲ್ಲ ಸಾಮರ್ಥ್ಯ ನಮಗೆ ಇದೆ. ಸಾಮರ್ಥ್ಯ ಇದೆ ಅಂತ ಹೇಳ್ತೀರಾ? ಅವರ ವಿರುದ್ಧ ನಿಂತು ಮಾತಾಡೋಕೆ ಆಗಲ್ಲ. ಮನೆಯವರನ್ನು ಹೆಣ್ಣು ಮಕ್ಕಳನ್ನೇ ಎದುರು ಇಟ್ಕೊಂಡು ಆಟ ಆಡ್ತೀರಾ? ಥೂ, ನಾಚಿಕೆ ಆಗಬೇಕು ನಿಮಗೆ. ನೀನೇನು ಕಡಿಮೆ ಇಲ್ಲ. ಆ DCPಗೆ ತಕ್ಕನಾದವಳೆ. ಅವನು ಬಗ್ಗಿಲ್ಲ ಅಂದರೆ ನಿನ್ನ ತಮ್ಮನನ್ನು ಏನಾದರೂ ಮಾಡಬೇಕು ಅಂತ ಇದ್ದೀವಿ. ಆದರೆ ಇವಾಗ ಅನಿಸ್ತಿದೆ ನಿನ್ನ ಹೆತ್ತಾಕೊಂಡು ಬಂದು ನಮ್ಮ ಹಾಸಿಗೆ ಮೇಲೆ ಬೀಳಿಸಿಕೊಳ್ಳಬೇಕು ಅಂತ. ನಮ್ಮ ಹುಡುಗರ ದೇಹದ ಹಸಿವು ನೀಗುತ್ತೆ ಅಂದವನ ಕೆಟ್ಟ ಮಾತಿಗೆ ಅವಳ ಮೈಯೆಲ್ಲ ಕೋಪದಲ್ಲಿ ಕುದ್ದು ಹೋಗಿತ್ತು. ಥೂ, ಲೋಫರ್ಸ್ಗಳ. ನನ್ನ ತಂಟೆಗೆ, ನನ್ನ ಮನೆಯವರ ತಂಟೆಗೆ ಬಂದರೆ ನೀವು ಯಾರು ಜೀವಂತವಾಗಂತೂ ಇರೋದಿಲ್ಲ. ಸುಮ್ಮನೆ ಫೋನ್ ಮಾಡಿ ತಲೆ ತಿನ್ಬೇಡಿ. ನಿನ್ನ ಗೊಡ್ಡು ಬೆದರಿಕೆಗೆ ಈ ಖುಷಿ ಎದುರೋದಿಲ್ಲ, ಬಗ್ಗೋದು ಇಲ್ಲ. ನಿಮಗೆ ಗೊತ್ತಿದೆ ಅಲ್ವಾ, ನನ್ನ ಜೊತೆ ಇರೋದು DCP ಅನ್ನೋ ವೇದಾಂತ್. ಅವರ ಇನ್ನೊಂದು ಹೆಸರೇ ಸಿಂಹ, ತಿಳ್ಕೊಳ್ಳಿ. ಅಂದು ಕಾಲ್ ಕಟ್ ಮಾಡಿ ಕುಳಿತವಳ ಕೋಪ ನೆತ್ತಿಗೆ ಏರಿತ್ತು. ಅವನು ಕುಶಾಲ್ಗೆ ಏನಾದರೂ ಮಾಡಿದರೆ ಅಂತ ಭಯ ಬಿದ್ದವಳೆ ತಕ್ಷಣ ತನ್ನ ತಮ್ಮನಿಗೆ ಕಾಲ್ ಮಾಡಿದಳು. ಆದರೆ ಅವನು ಪಿಕ್ ಮಾಡಲಿಲ್ಲ. ಅವರ ಅಪ್ಪನಿಗೆ ಮಾಡಿದಾಗ ಅವರು ಪಿಕ್ ಮಾಡಿ 2 ಕಡೆ ಯೋಗಕ್ಷೇಮ ವಿಚಾರಿಸಿದ ನಂತರ ಅವರೊಡನೆ ಸ್ವಲ್ಪ ಮಾತಾಡಿ ಅವಳ ಅಮ್ಮನಿಗೆ ಕಾಲ್ ಮಾಡಿ ಮಾತನಾಡಿದಳು. ಎಲ್ಲರ ಜೊತೆ ಮಾತನಾಡಿದರೂ ಅವಳ ತಮ್ಮ ಇನ್ನೂ ಕಾಲ್ ಪಿಕ್ ಮಾಡುತ್ತಿರಲಿಲ್ಲ. ವೇದನಿಗೆ ಇದೆಲ್ಲ ಹೇಳಲ್ಲ, ಬೇಡ. ಮತ್ತೆ ಕೋಪ ಮಾಡಿಕೊಂಡು ಅವರು ಏನಾದರೂ ಜಗಳ ಮಾಡಿಕೊಂಡ್ರೆ ಎಲ್ಲ ಅವರ ಕೆಲಸದಿಂದಾನೆ ಎಲ್ಲರಿಗೂ ತೊಂದರೆ ಅಂತ ಅಂದುಕೊಂಡ ಹುಡುಗಿ ಹತ್ತಿತ್ತ ಓಡಾಡುತ್ತಾ ಫೋನ್ ಕೈಯಲ್ಲಿ ಹಿಡಿದು ಟೆನ್ಷನ್ ಮಾಡಿಕೊಂಡು ಸಮಾಧಾನ ಇಲ್ಲದೆ ಏನೇನೋ ಯೋಚಿಸುವಾಗ ಅವಳ ಫೋನ್ ರಿಂಗಣಿಸಿತು. ಅವಳ ತಮ್ಮ ಮಾಡಿದ್ದು ನೋಡಿ, ಹಲೋ ಖುಷು, ಹೇಗಿದ್ದೀಯಾ ಅಂದಳು ರಿಸೀವ್ ಮಾಡಿದ ತಕ್ಷಣ. ಅಕ್ಕ ಅಂದವನ ಧ್ವನಿಯಲ್ಲಿ ನೋವಿನ ಗೆರೆ ಕಾಣಿಸಿದ್ದೆ. ಅವಳ ಎದೆ ಜೋರಾಗಿ ಒಡೆದುಕೊಳ್ಳುತ್ತಿತ್ತು. ಏನಾಯಿತು ಪುಟ್ಟ ಅಂದಳು ಸ್ವಲ್ಪ ಗಾಬರಿ ಬಿತ್ತು. ಯಾರೋ ಬೈಕ್ನಲ್ಲಿ ಗುದ್ದುಬಿಟ್ಟು ಹೋಗ್ಬಿಟ್ಟ ಅಕ್ಕ, ಕಾಲು ಸ್ವಲ್ಪ ನೋವಾಗ್ತಿದೆ ಅಂದವನ ಮಾತಿಗೆ ಅವಳ ಕಣ್ಣುಗಳು ಆಗಲೇ ತುಂಬಿ ಬಂದಿತ್ತು. ಇವಾಗ ಹೇಗಿದ್ದೀಯಾ? ಹಾಸ್ಪಿಟಲ್ಗೆ ಹೋಗಿದ್ಯಾ? ತುಂಬ ನೋವಾಗಿದೆಯಾ ಪುಟ್ಟ? ನಾನು ಈಗಲೇ ಬರ್ತೀನಿ ಎಂದು ಹೇಳುತ್ತಿದ್ದ ಖುಷಿ ಕಣ್ಣಿಂದ ನೀರು ಆಗಲೇ ಜಾರಿ ಕೆನ್ನೆ ಸೋಕಿತ್ತು. ಮೊದಲೇ ತಮ್ಮ ಅಂದರೆ ಬಲು ಪ್ರೀತಿ, ಈಗ ಅವನಿಗೆ ಹೀಗಾಗಿದೆ. ಅವಳು ತಡೆದುಕೊಳ್ಳುವುದಾದರೂ ಹೇಗೆ? ಅಕ್ಕ, ಜಾಸ್ತಿ ಏನೂ ಏಟಾಗಿಲ್ಲ ಕಣೆ. ಇವಾಗ ಹಾಸ್ಪಿಟಲಲ್ಲೇ ಇದ್ದೀನಿ. ನನ್ನ ಫ್ರೆಂಡ್ಸ್ ಕರ್ಕೊಂಡು ಬಂದಿದ್ರು. ಓಡಾಡ್ತೀನಿ ಕಣೆ. ಸ್ವಲ್ಪ ನೋವಾಗಿತ್ತು ಅಷ್ಟೇ.
ನೀನು ಅಳಬೇಡ, ಮನೆಗೆ ಬಾ. ತುಂಬ ದಿನ ಆಗಿದೆ ನಿನ್ನ ನೋಡಿ ಅಂದವನ ಮಾತಿಗೆ. ಬರ್ತೀನಿ ಕಣೋ, ಹುಷಾರು ಖುಷು, ಸ್ವಲ್ಪ ಜಾಗ್ರತೆಯಾಗಿ ಓಡಾಡಬೇಕಲ್ವಾ. ಫ್ರೆಂಡ್ಸ್ ಜೊತೆ ಮನೆಗೆ ಹೋಗೋ, ಹುಷಾರು ಅಂತ ಪದೇ ಪದೇ ಹೇಳಿ ಅವನ ಜೊತೆ ಮಾತಾಡಿ ಫೋನ್ ಇಟ್ಟವಳಿಗೆ ಅವನನ್ನು ನೋಡಬೇಕು ಅನಿಸುತ್ತಿತ್ತು. ಇದೆಲ್ಲ ಅವರ ಕೆಲಸನೇ. ಮೊದಲು ವೇದನಿಗೆ ಹೇಳಬೇಕು ಅಂತ ಅವನಿಗೆ ಫೋನ್ ಮಾಡುವ ಮೊದಲೇ ಮತ್ತೆ ಅವಳಿಗೆ ರೌಡಿ ಕಡೆಯಿಂದ ಫೋನ್ ಬಂದಿತ್ತು. ಹಲೋ ಅಂದಳು ಸ್ವಲ್ಪ ಭಯದಲ್ಲಿ. ನಿನ್ನ ತಮ್ಮ ಹೇಗಿದ್ದಾನೆ ಅಂತ ಹೇಳು. ಜಸ್ಟ್ ಇದು ವಾರ್ನಿಂಗ್ ಅಷ್ಟೆ. ನೀನು ಏನಾದರೂ ನಿನ್ನ ಗಂಡನಿಗೆ ಹೇಳಿ ನಮ್ಮ ತಂಟಿಗೆ ಬರದೇ ಇರೋ ಥರ ಮಾಡಲಿಲ್ಲ ಅಂದರೆ ನಿನ್ನ ಅಪ್ಪ ನಿನ್ನ ತಮ್ಮ ಇಬ್ಬರನ್ನು ಮೇಲೆ ಕಳಿಸೋದು ನಮಗೆ ತುಂಬ ಸುಲಭದ ಕೆಲಸ ಅಂದವನ ಮಾತಿಗೆ ಅವರಿಗೇನು ಮಾಡಬೇಡಿ ಪ್ಲೀಸ್ ಅಂದಿದ್ದಳು ಭಯದಲ್ಲಿ. ಹೌದಾ, ಏನು ಮಾಡೋದು ಬೇಡವಾ? ಹಾಗಾದರೆ ನೀನು ಹೇಳಿದ್ದು ಕೇಳ್ತೀಯಾ? ನಾನು ಅವರ ಹತ್ರ ಮಾತಾಡ್ತೀನಿ ಪ್ಲೀಸ್, ನನ್ನ ಅಪ್ಪ ತಮ್ಮನಿಗೆ ಏನು ಮಾಡಬೇಡಿ ಅಂತ ಹೇಳಿದವಳ ಕಣ್ಣೀರು ಕೆನ್ನೆ ಸೋಕಿತ್ತು. ಗುಡ್, ಅವನಿಗೆ ಸರಿಯಾಗಿ ಹೇಳು. ನಮ್ಮ ತಂಟೆಗೆ ಬಂದರೆ ಅವನ ಸುತ್ತ ಇರೋರಿಗೆ ತೊಂದರೆ ಆಗುತ್ತೆ, ಅಷ್ಟೇ ಅಲ್ಲ ಅವನ ಜೀವಕ್ಕೂ ಕೂಡ ಅಂತ ಅಂದು ಫೋನ್ ಇಟ್ಟವರ ಮಾತುಗಳೇ ಖುಷಿಯನ್ನು ಅಳುತ್ತಿದ್ದವು. ಅವರಿಗೆ ಏನು ಹೇಳಲಿ ನಾನು? ನನ್ನ ಮಾತು ಕೇಳ್ತಾರಾ? ಹೇಳದೇ ಇದ್ದರೆ ಮನೆಯವರಿಗೆ ತೊಂದರೆ ಮಾಡ್ತಾರೆ. ಅಥವಾ ಅವ್ರಿಗೆ ಏನಾದರೂ ಆದರೆ? ನೋ, ಅವರಿಗೆ ಏನಾದರೂ ಆದರೆ ಅದನ್ನು ನಾನು ಊಹಿಸಿಕೊಳ್ಳೋಕ್ಕೂ ಆಗಲ್ಲ. ಹೇಳಿ ಅರ್ಧ ಗಂಟೆ ಆಗಿಲ್ಲ, ಆಗಲೇ ಖುಷಿಗೆ ಆಕ್ಸಿಡೆಂಟ್ ಮಾಡಿಸಿದ್ದಾರೆ. ಇವರು ನೋಡಿದರೆ ಯಾವಾಗಲೂ ಹೊರಗೆ ಇರ್ತಾರೆ. ಅವರಿಗೆ ಏನಾದರೂ ಆದರೆ ಅಂತ ಅಳುತ್ತಾ ಕುಳಿತವಳ ಕಣ್ಣೀರು ಸುರಿಯುತ್ತಲೇ ಇತ್ತು. ಇಲ್ಲ, ಅವರನ್ನು ತಡೀಬೇಕು, ಇಲ್ಲ ಅಂದರೆ ಇದೆಲ್ಲ ಇನ್ನೂ ಮುಂದುವರಿಯುತ್ತೆ. ಅವರಿಗೆ ಏನಾದರೂ ಆದರೆ ಅದನ್ನು ಸಹಿಸೋ ಶಕ್ತಿ ನನಗಿಲ್ಲ ಅಂತ ಯೋಚಿಸುತ್ತಾ ಕುಳಿತವಳ ಸುಸ್ತು ಆಯಾಸ ಹೆಚ್ಚಾಗಿತ್ತು. ಅದು ಅವಳ ಗಮನಕ್ಕೆ ಬರದೇ ಇದ್ದಿದ್ದು ವಿಪರ್ಯಾಸ. ಸಂಜೆಯವರೆಗೂ ಅವನ ದಾರಿ ಕಾಯುತ್ತಾ ಕುಳಿತ ಖುಷಿಗೆ ಡ್ಯೂಟಿ ಮುಗಿಸಿ ಬಂದವ ನಗು ಮುಖ ನೋಡಿ ಸ್ವಲ್ಪ ಸಮಾಧಾನ ಆದರೂ ಅವಳ ತಲೆಯಲ್ಲಿ ಕುಳಿತು ಅವಳ ನೆಮ್ಮದಿ ಕೆಡಿಸಿದ ಯೋಚನೆಗಳು ಅವಳ ನಗುವನ್ನು ಕಿತ್ತುಕೊಂಡಿದ್ದವು. ಕಾಫಿ ಕಪ್ ಹಿಡಿದು ರೂಮ್ ಅಲ್ಲಿದ್ದವನ ಬಳಿ ಹೋಗಿ ನಿಂತ ಖುಷಿಯನ್ನು ನೋಡಿ ನಗುತ್ತಾ ಅವಳ ಬಳಿ ಬಂದು, ಏನಾಯಿತು ನನ್ನ ಬಂಗಾರಿಗೆ, ಯಾಕೆ ಡಲ್ಲಾಗಿದೆ? ಸುಸ್ತು ಕಡಿಮೆ ಆಗಿಲ್ವಾ ಅಂದ ಅವಳನ್ನು ಹಿಂದಿನಿಂದ ಅಪ್ಪಿಕೊಳ್ಳುತ್ತಾ. ಕಡಿಮೆ ಆಯಿತು, ಆದರೆ ಏನೋ ಹೇಳಬೇಕಿತ್ತು. ಹೇಳಮ್ಮ ಏನು? ಕೊರಳಿಗೆ ಮುತ್ತಿಟ್ಟು ಪಿಸುಧ್ವನಿಯಲ್ಲಿ ನುಡಿದವನ ಕಡೆ ತಿರುಗಿ, ಮೊದಲು ಕಾಫಿ ಕುಡೀರಿ ಅಂದವಳನ್ನು ಗಟ್ಟಿಯಾಗಿ ಬಳಸಿ ಸ್ವಲ್ಪ ಹೊತ್ತು ಹಾಗೆ ನಿಂತಿದ್ದ ವೇದ. ಇದೇ ಕೊನೆ ಒಪ್ಪುಗೆ ಅನ್ನುವಂತೆ ಅವಳ ಜೊತೆ ಅದು ಇದು ಮಾತನಾಡುತ್ತಾ ಸೋಫಾ ಮೇಲೆ ಕುಳಿತು ಅವಳನ್ನು ತನ್ನ ಮಡಿಲಿನಲ್ಲಿ ಕೂರಿಸಿಕೊಂಡು ತಾನು ಕಾಫಿ ಕುಡಿಯುತ್ತಾ ಅವಳಿಗೂ ಕುಡಿಸುತ್ತಾ ಇದ್ದ ವೇದ ಅವಳ ನಡುವಿನ ಸುತ್ತ ಕೈ ಹಾಕಿ ಬಿಗಿಯಾಗಿ ಬಂಧಿಸಿ, ಹೇ ಬಂಗಾರಿ, ಏನು ಹೇಳ್ಬೇಕು ಅಂತಿದ್ದೀಯಾ ಅಲ್ವಾ, ಹೇಳು ಅಂದನು. ಹೇಳ್ತೀನಿ, ನೀವು ಅದಕ್ಕೆ ಒಪ್ಕೊಳ್ಬೇಕು. ಒಪ್ಕೊಳ್ತೀನಿ, ನಿನ್ನ ಮಾತು ನಾನೆಲ್ಲಿ ಒಪ್ಪೋದಿಲ್ಲ ಅಂತ ಹೇಳಿದ್ದೀನಿ. ಅವಳನ್ನೇ ನೋಡುತ್ತಾ ನುಡಿದ. ಅದು ಆಗಲ್ಲ, ನಿಮಗೆ ನನ್ನ ಮಾತು ಇಷ್ಟ ಆಗೋದಿಲ್ಲ ಅಂತ ಗೊತ್ತು. ಆದರೂ ಹೇಳ್ತೀನಿ, ಕೇಳ್ತೀರಾ ಪ್ಲೀಸ್? ಏ ಬಂಗಾರಿ, ಈ ಪ್ಲೀಸ್ ಎಲ್ಲ ಬಿಟ್ಟು ನೇರವಾಗಿ ವಿಷಯಕ್ಕೆ ಬಾ. ನೀವು ಈ ಕೆಲಸ ಅಲ್ಲಿಗೆ ನಿಲ್ಲಿಸಿದಳು ಭಯಕ್ಕೆ. ಕೆಲಸ? ಅವನ ಕಣ್ಣುಗಳನ್ನು ಕಿರಿದು ಮಾಡಿ ಹುಬ್ಬು ಗಂಟಿಕ್ಕಿ ಕೇಳಿದ. ನೀವು ಈ ಕೆಲಸ ಬಿಟ್ಟು ಬಿಡಿ ವೇದ. ಯಾಕೆ? ನನಗೆ ಕೆಲಸ ಇಷ್ಟ ಇಲ್ಲ. ಇದರಲ್ಲಿ ಒಳ್ಳೆಯದಕ್ಕಿಂತ ಅಪಾಯನೇ ಜಾಸ್ತಿ ಇದೆ. ಪ್ಲೀಸ್, ನೀವು ಈ ಕೆಲಸ ಬಿಟ್ಟು ಮಾವಂದಿರು ನೋಡ್ಕೊಳ್ತಿರೋ ಕಂಪನಿಯಲ್ಲಿ ಕೆಲಸ ಮಾಡಿ, ಅಥವಾ ಬೇರೆ ಏನಾದರೂ. ಅವಳ ಮೇಲಿನ ಹಿಡಿತದಿಂದ ತನ್ನ ಕೈ ತೆಗೆದು ತನ್ನ ಮೇಲೆ ಕುಳಿತವಳನ್ನು ಸರಿಸುತ್ತ ಮೇಲೆದ್ದು ನಿಂತ ವೇದ. ಅವನ ಮುಖವೇ ಹೇಳುತ್ತಿತ್ತು ಅವನಿಗೆ ಕೋಪ ಬಂದಿದೆ ಅಂತ. ವೇದ ಪ್ಲೀಸ್, ನನ್ನ ಮಾತು ಕೇಳಿ. ಖುಷಿ, ಈ ವಿಷಯ ಬಿಟ್ಟು ಬೇರೆ ಏನೇ ಇದ್ರೂ ಹೇಳು, ಕೇಳ್ತೀನಿ. ಅದು ಬಿಟ್ಟು ಇದನ್ನೇ ಹೇಳೋದಾದರೆ ಮುಂದೆ ಈ ವಿಷಯದ ಮಾತೇ ಆಡಬೇಡ ಅಷ್ಟೆ. ನನ್ನ ಮಾತು ಪೂರ್ತಿ ಕೇಳಿ ವೇದ. ಜೀವಕ್ಕೆ ಅಪಾಯ ತಂದು ಒಡ್ಡುವ ಈ ಕೆಲಸ ಯಾಕೆ ಬೇಕು ನಿಮಗೆ? ಇವಾಗ ಅಂಥದ್ದು ಏನಾಯಿತು? ಇದ್ದಕ್ಕಿದ್ದ ಹಾಗೆ ಕೆಲಸ ಬಿಡು ಅನ್ನುವ ಮಾತು ಯಾಕೆ? ಗಟ್ಟಿಯಾಗಿ ಕೇಳಿದ. ಕಾರಣ 1000 ಇದೆ, ಅದೆಲ್ಲ ಕೇಳಬೇಡಿ. ನನಗೆ ಮೊದಲಿಂದಾನು ಈ ಪೊಲೀಸ್ ಕೆಲಸ ಅಂದರೆ ಆಗೋದಿಲ್ಲ. ಇಷ್ಟು ದಿನ ಸುಮ್ಮನೆ ಇದ್ದೆ ತಾನೆ. ನೋಡಿ, ನೀವು ಇಷ್ಟು ದಿನ ಈ ಕೆಲಸ ಮಾಡಿದ್ದು ಸಾಕು. ನಿಮಗೆ ಗೌರ್ಮೆಂಟ್ ಸಂಬಳನೇ ಬೇಕು ಅಂತ ಇಲ್ಲಿ ಯಾರೂ ಕೇಳಿಲ್ಲ, ಹೇಳಿಲ್ಲ. ಪ್ಲೀಸ್, ಈ ಕೆಲಸ ಬಿಟ್ಟು ಕಂಪನಿಗೆ ಸೇರ್ಕೊಳ್ಳಿ ಸಾಕು. ನನ್ನ ಕೋಪನ ಪದೇ ಪದೇ ಕೆಣಕ್ಬೇಡ ಖುಷಿ. ಕಾರಣ ಹೇಳು. ಇನ್ನೂ ನಿಮಗೆ ಕೆಲಸ ಇಷ್ಟ ಇಲ್ಲ ಅಂತ ಅದಕ್ಕೆ ನಾನು ಬಿಡಬೇಕಾ? ನನಗೆ ಇಷ್ಟ ಇದೆ. ನಾನು ತುಂಬ ಇಷ್ಟಪಟ್ಟು ಪಡ್ಕೊಂಡಿರೋ ಕೆಲಸ ಇದು. ನೀನು ಅಲ್ಲ, ಬೇರೆ ಯಾರು ಹೇಳಿದ್ರು ನಾನು ಇದರಿಂದ ಹಿಂದೆ ಸರಿಯಲ್ಲ. ಸಂಬಳಕ್ಕೋಸ್ಕರ ನಾನು ಈ ಕೆಲಸ ಮಾಡ್ತಿಲ್ಲ, ನೆನಪಿರಲಿ. ಪ್ರಾಣ ಒತ್ತೆ ಇಟ್ಟು ಈ ಕೆಲಸ ಮಾಡುವ ಆಸೆ ಯಾಕೆ ನಿಮಗೆ? ಇವಾಗ ಯಾರ ಪ್ರಾಣಕ್ಕೆ ತೊಂದರೆ ಆಗಿದೆ ಅದನ್ನು ಮೊದಲು ಹೇಳು ನೋಡೋಣ. ಸುಮ್ಮನೆ ವಾದ ಮಾಡಬೇಡ. ನಿಮಗೆ ಇನ್ನೂ ಏನಾಗಬೇಕು? ನಿಮ್ಮ ಮೇಲೆ ಮೊದಲು ಅಟ್ಯಾಕ್ ಆಗಿತ್ತು. ರಿಷಿ ಹೋಟೆಲ್ ಮೇಲೆ ದಾಳಿ ಆಯಿತು. ಶಶಾಂಕ್ ವಸಂತ್ ಜೊತೆ ಹೊಡೆದಾಟ ಆಯಿತು.
ನನ್ನ ಮೇಲೆ ಸುಳ್ಳು ಅಪವಾದ ಮಾಡಿ ಕೆಟ್ಟ ಹೆಸರು ಬರೋ ಥರ ಆಯಿತು. ಆಮೇಲೆ ಮನೆಗೆ ನುಗ್ಗಿ ಗಲಾಟೆ ಮಾಡಿ ಅತ್ತೆ ಅಕ್ಕ ಮೇಲೆ ಕೈ ಮಾಡಿದ್ರು. ಇಷ್ಟೆಲ್ಲ ಆಗಿದೆ. ಇವಾಗ ನನ್ನ ತಮ್ಮನಿಗೆ ಆಕ್ಸಿಡೆಂಟ್ ಮಾಡಿದ್ದಾರೆ. ಅವನ ಪ್ರಾಣಕ್ಕೆ ಅಪಾಯ ಇದೆ. ವೇದ, ಪ್ಲೀಸ್ ಕೈ ಮುಗೀತೀನಿ. ನನಗೆ ನನ್ನ ತಮ್ಮ ಅಂದರೆ ತುಂಬ ಪ್ರೀತಿ. ಅವನಿಗೆ ಏನೂ ಆಗಬಾರ್ದು. ಪ್ಲೀಸ್ ಈ ಕೆಲಸ ಬಿಟ್ಟು ಬಿಡಿ. ಇಲ್ಲ, ಅವರು ಅಪ್ಪಗೆ ಕುಶಾಲ್ಗೆ ತೊಂದರೆ ಮಾಡ್ತಾರೆ. ಅಳುತ್ತಾ ಹೇಳುತ್ತಾ ಕುಸಿದವಳನ್ನು ಸಂಭಾಳಿಸಿ ಹಿಡಿದು ನಿಲ್ಲಿಸಿದ ವೇದ. ಸ್ವಲ್ಪ ತನ್ನ ಕೋಪ ನಿಯಂತ್ರಿಸಿಕೊಂಡು, ಯಾರು ಆಕ್ಸಿಡೆಂಟ್ ಮಾಡಿಸಿದ್ದು? ಏನಾಗಿದೆ ಕುಶಾಲ್ಗೆ ಅಂದ. ಅವನಿಗೆ ಸದ್ಯಕ್ಕೆ ಏನೂ ಆಗಿಲ್ಲ, ಚಿಕ್ಕದಾಗಿ ಗಾಯ ಆಗಿದೆ ಅಂತೆ. ನಿಮಗೆ ಯಾರು ಹೇಳಿದ್ದು ಇದು ಮಾಡಿಸಿದ್ದು ಅಂತ? ಯಾರು ಯಾಕೆ ಹೇಳಬೇಕು? ಅವರೇ ನನಗೆ ಕಾಲ್ ಮಾಡಿ ಹೇಳಿದ್ದು. ನಿನ್ನ ತಮ್ಮನಿಗೆ ಅಪ್ಪನಿಗೆ ಪ್ರಾಣಕ್ಕೆ ತೊಂದರೆ ಮಾಡ್ತೇವೆ ಅಂತಿದ್ದಾರೆ. ಅದಕ್ಕೆ ನಾನು ಹೇಳ್ತಿರೋದು. ವೇದ, ಪ್ಲೀಸ್ ಅವರಿಂದ ದೂರ ಇದ್ದು ಬಿಡಿ. ಅವರ ತಂಟೆಗೆ ಹೋಗೋದು ಬೇಡ. ನಮಗೆ ಈ ಕೆಲಸ ಸವಾಸವೇ ಬೇಡ. ಹೇ, ಇದನ್ನು ಮೊದಲೇ ಹೇಳಬೇಕು ತಾನೆ? ಅಲ್ಲಮ್ಮ, ಅವರಿಗೆ ತೊಂದರೆ ಕೊಟ್ಟಿರೋದು ಮೊದಲೇ ಹೇಳಿದಿದ್ರೆ ಇಷ್ಟೊತ್ತಿಗೆ ಅವರನ್ನು ಹುಡುಕಿ ಬಾರಿಸ್ತಿದ್ದೆ. ಸುಮ್ಮನೆ ಅಳ್ತಾ ಕೆಲಸ ಬಿಡಿ ಅಂತ ಹೇಳ್ತಾ ಸೀನ್ ಕ್ರಿಯೇಟ್ ಮಾಡಿದೆ ನೋಡು. ವೇದ, ಅವ್ರಿಗೆಲ್ಲ ಏನಾದರೂ ಆದರೆ ನೀವು ತೊಂದರೆ ಕೊಟ್ಟವರಿಗೆ ಬಾರಿಸ್ತೀರಾ, ಹಿಡಿದು ಒಳಗೆ ಹಾಕ್ತೀರಾ. ಅಕಸ್ಮಾತ್ ನಿಮ್ಗೆ ಜೀವಕ್ಕೆ ತೊಂದರೆ ಆದರೆ ಆವಾಗ ನಾನೇನು ಮಾಡಲಿ? ನಾನು ಯಾರ ಹತ್ರ ಹೋಗಲಿ? ನನಗೇನೂ ಆಗಲ್ಲ ಬಂಗಾರಿ, ನೀನು ಅಳಬೇಡ. ಅವಳನ್ನು ಸಮಾಧಾನಿಸುವ ಪ್ರಯತ್ನ ಅವನದ್ದು. ನಿಮಗೆ ಏನೂ ಆಗಲ್ಲ ಅನ್ನೋಕೆ ನೀವೇನು ದೇವರಾ? ನೋಡಿ, ನಿಮ್ಮ ಜೀವದ ಜೊತೆ ರಿಸ್ಕ್ ತಗೊಳ್ಳೋದು ನನಗೆ ಇಷ್ಟ ಇಲ್ಲ. ಈ ದರಿದ್ರ ಕೆಲಸ ಬಿಟ್ಟು ಖುಷಿ, ಕೆಲಸದ ಬಗ್ಗೆ ಇನ್ನೊಂದು ಮಾತಾಡಿದ್ರು ಅಷ್ಟೇ. ಆಮೇಲೆ ಎಷ್ಟು ಸಲ ಹೇಳಬೇಕು ನಿನಗೆ? ನೀನೇ ಅಲ್ಲ, ಬೇರೆ ಯಾರು ಹೇಳಿದ್ರು ನಾನು ಈ ಕೆಲಸ ಬಿಡಲ್ಲ. ನನ್ನ ಮಾತಿಗೆ ಬೆಲೆ ಇಲ್ವಾ? ಇದೆ, ಆದರೆ ಈ ಥರ ಮಾತಿಗೆಲ್ಲ ಇಲ್ಲ. ಛೇ, ಮೊದಲೇ ಈ ಕೆಲಸ ಇಷ್ಟ ಇಲ್ಲ ಅಂಥದ್ರಲ್ಲಿ ಇದೆಲ್ಲ ನೋವು ನೋಡಿ ಅನುಭವಿಸುವ ಕರ್ಮ. ಕೆಲಸ ಇಷ್ಟ ಇಲ್ಲ ಅಂತ ಪದೇ ಪದೇ ಅದೇ ಹೇಳ್ತಿದೆಯಲ್ಲ, ಅಂಥದ್ದು ಏನು ಕೆಟ್ಟದ್ದು ನೋಡಿದೆ ಇದರಲ್ಲಿ? ಏನು ನೋಡಿಲ್ಲ ಅದನ್ನು ಕೇಳಿ. ನನ್ನ ಫ್ರೆಂಡ್ ಒಬ್ಬನ ಮೇಲೆ ತಪ್ಪು ಆರೋಪ ಮಾಡಿ ಅವರನ್ನು ಹಿಡಿದು ಸುಳ್ಳು ಅಪವಾದ ಹಾಕಿ ಶಿಕ್ಷೆ ಆಗೋ ಥರ ಮಾಡಿದರು. ಆ ಅವಮಾನ ತಡೆಯೋಕೆ ಆಗದೆ ಅವರ ಮನೆಯವರು ವಿಷ ಕುಡಿದು ಸತ್ತಿದ್ರು. ಆದರೆ ಅವನು ಅಮಾಯಕ ಅಂತ ಆಮೇಲೆ ಗೊತ್ತಾಯಿತು. ಅವರೆಲ್ಲ ಸತ್ತಿದ್ದು ಇನ್ನೂ ನನ್ನ ಕಣ್ಣಿಗೆ ಕಟ್ಟಿದಂಗೆ ಇದೆ. ಅದು ಸಾಕಾ? ಅಥವಾ ಚಿಕ್ಕ ಪುಟ್ಟ ವ್ಯವಹಾರ ಮಾಡ್ತಾ ವ್ಯಾಪಾರ ಮಾಡ್ತಾ ರೋಡ್ ಸೈಡಲ್ಲಿ ಇರೋರ ಹತ್ರ ಹೆದರಿಸಿ ಬೆದರಿಸಿ ನಿಮ್ಮ ಡಿಪಾರ್ಟ್ಮೆಂಟ್ ಅವರು ದುಡ್ಡು ಇಸ್ಕೊಳ್ಳೋದು ಗೊತ್ತಿಲ್ವಾ? ಸುಳ್ಳನ್ನು ಸತ್ಯ ಮಾಡಿ ಸತ್ಯನ ಸುಳ್ಳು ಮಾಡಿ ದುಡ್ಡು ಪಡೆದು ಕ್ಲೋಸ್ ಮಾಡಿಸೋದು ಗೊತ್ತಿಲ್ವಾ? ದೊಡ್ಡವರಿಗೆಲ್ಲ ಸ್ಯಾಲ್ಯೂಟ್ ಮಾಡಿ ಬಡಪಾಯಿ ಜನರ ಮೇಲೆ ದರ್ಪ ತೋರಿಸುವ ಅದೆಷ್ಟು ಜನ ಪೊಲೀಸವರು ಇರೋದು ಕಣ್ಣಿಗೆ ಕಾಣಿಸ್ತಿಲ್ವಾ? ಅಂಥವರೆಲ್ಲ ಇದೇ ನಿಮ್ಮ ಡಿಪಾರ್ಟ್ಮೆಂಟ್ನಲ್ಲೇ ಇರೋದು. ಅದಕ್ಕೇನ್ರಿ ಹೇಳ್ತೀರಾ? ಇರೋರೆಲ್ಲ ನ್ಯಾಯವಂತರು ಅನ್ನೋ ಥರ ಹೇಳೋಕೆ ಬರಬೇಡಿ. ಖುಷಿ ಕೋಪದಲ್ಲಿ ಎತ್ತಿದ ಅವನ ಕೈ. ಅವಳ ಕೆನ್ನೆ ಸೋಕದೆ ಇದ್ದಿದ್ದು ಅವಳ ಅದೃಷ್ಟವೇ. ದೊಡ್ಡ ಕಣ್ಣು ಅವನನ್ನೇ ನೋಡುತ್ತಿದ್ದ ಹುಡುಗಿಯನ್ನು ನೋಡಿ ಕೈ ಕೆಳಗೆ ಇಳಿಸಿದ್ದ ವೇದನೆ ಕೋಪ ಮಾತ್ರ ಹೆಚ್ಚುತ್ತಲೇ ಇತ್ತು. ಛೆ, ಯಾರೋ ಒಬ್ಬನು ಮಾಡೋ ಕೆಲಸದಿಂದ ಇಡೀ ಡಿಪಾರ್ಟ್ಮೆಂಟ್ ಬಗ್ಗೆ ಕೆಟ್ಟದಾಗಿ ಮಾತಾಡ್ತೀಯ. ಇಲ್ಲಿ ಎಲ್ಲ ಕೆಟ್ಟವರೇ ಇರ್ತಾರೆ ಅಂತ ಹೇಗೆ ಹೇಳ್ತೀಯ ನೀನು? ಒಳ್ಳೆಯವರು ಇರೋದು ನಿಮಗಳ ಕಣ್ಣಿಗೆ ಕಂಡಿಲ್ವಾ? ಅಥವಾ ಒಳ್ಳೆಯವರನ್ನು ನೀವುಗಳು ನೋಡೇ ಇಲ್ವಾ? ನನ್ನ ಎದುರಿಗೆ ನನ್ನ ಕೆಲಸದ ಬಗ್ಗೆ ಕೆಟ್ಟದಾಗಿ ಕೀಳಾಗಿ ಮಾತಾಡ್ತೀಯ. ಇದೇ ಜಾಗದಲ್ಲಿ ಬೇರೆ ಯಾರಾದರೂ ಇದ್ದಿದ್ರೆ ಅವರ ಕಥೆನೇ ಬೇರೆ ಆಗ್ತಿತ್ತು. ಹೇ ನೋಡೆ, ನಾನು ಕೆಲಸ ಬಿಡಲ್ಲ. ನನಗೆ ನನ್ನ ಫ್ಯಾಮಿಲಿಯವರಿಗೆ, ನನ್ನ ಸ್ನೇಹಿತರಿಗೆ, ನನ್ನ ಸುತ್ತ ಇರೋರಿಗೆ ಯಾರೇ ತೊಂದರೆ ಕೊಡೋಕ್ಕೂ ಬಂದರೂ ನಾನು ಬಿಡಲ್ಲ. ಅಕಸ್ಮಾತ್ ಕೊಟ್ಟವರನ್ನು ಕೂಡ ನಾನು ಸುಮ್ಮನೆ ಬಿಡಲ್ಲ. ಅವರಿಗೆ ಹೇಗೆ ಬುದ್ಧಿ ಕಲಿಸ್ಬೇಕು ಅಂತ ಗೊತ್ತಿದೆ. ನೀನು ನನ್ನ ಕೆಲಸದ ಬಗ್ಗೆ ಇರೋ ನಿನ್ನ ಯೋಚನೆಯನ್ನು ಮೊದಲು ಬದಲಾಯಿಸ್ಕೊ. ಸುಮ್ಮನೆ ನನ್ನ ಕೋಪ ಕೆರಳಿಸ್ಬೇಡ. ಕೋಪ ಮಾಡ್ಕೊಳ್ಳೋದಕ್ಕಿಂತ ನಾನು ಹೇಳಿದ್ದು ಈ ಒಂದು ಮಾತು ಕೇಳಿ ಸಾಕು. ನಾನು ಯಾಕೆ ಕೇಳಬೇಕು? ನನಗೋಸ್ಕರ ಏನು ಬೇಕಾದರೂ ಮಾಡ್ತೀನಿ ಅಂತೀರಾ? ಇದೊಂದು ಮಾಡೋಕೆ ಆಗಲ್ವಾ? ಇವಾಗಲೂ ಹೇಳ್ತೀನಿ, ಬೇರೆ ಏನೇ ಹೇಳು ಮಾಡ್ತೀನಿ. ನನ್ನ ಪ್ರಾಣ ಬಿಡಬೇಕಾ ಹೇಳು, ಅದು ಮಾಡ್ತೀನಿ. ಆದರೆ ಉಸಿರು ಅಂದ್ಕೊಂಡು ಮಾಡ್ತಿರೋ ಕೆಲಸ ಬಿಟ್ಟು ಜೀವಂತ ಶವದಂತೆ ಬದುಕೋಕೆ ನನ್ನಿಂದ ಆಗಲ್ಲ. ಯಾಕಾಗಲ್ಲ? ನಾನು ಇಷ್ಟಪಟ್ಟು ಮಾಡ್ತಿದ್ದ ಕೆಲಸ ನಿಮ್ಮ ಮನೆಯವರು ಬೇಡ ಅಂದಿದ್ದಕ್ಕೆ ಬಿಟ್ಟಿದ್ದಾನೆ. ಮದುವೆ ಆದಾಗಿಂದ ಎಲ್ಲದಕ್ಕೂ ನಾನೇ ಕಾಂಪ್ರಮೈಸ್ ಆಗ್ತಿದ್ದೀನಿ. ನೀವು ಅಟ್ಲೀಸ್ಟ್ ಇದು ಒಂದು ಆದರೂ ನನಗೋಸ್ಕರ ಮಾಡಿ. ಖುಷಿ ನೋಡು, ನಾನು ನಿನ್ನ ಜೊತೆ ಪ್ರೀತಿಯಿಂದ ಇರಬೇಕು, ಅದು ಬಿಟ್ಟು ಕಾಂಪ್ರಮೈಸ್ ಎಲ್ಲ ಮಾಡ್ಕೊಳ್ಳಲ್ಲ. ಮತ್ತೆ ನನಗೆ ಯಾಕೆ ಕೆಲಸ ಬಿಡೋಕ್ಕೆ ಹೇಳಿದ್ರಿ? ನೋಡು, ನೀನು ಈ ಮನೆ ಸೊಸೆ. ಇಲ್ಲಿನ ಕೆಲವೊಂದು ಸಂದರ್ಭಕ್ಕೆ ನೀನು ಹೊಂದಿಕೊಂಡು ಹೋಗೋದು ಅನಿವಾರ್ಯ. ಆದರೆ ಅದನ್ನು ನನ್ನ ಮೇಲೆ ಹೇರೋದಕ್ಕೆ ಬರಬೇಡ. ಖುಷಿ, ಸುಮ್ಮನೆ ಈ ವಾದ ಜಗಳ ಎಲ್ಲ ಬಿಟ್ಟು ನನ್ನ ಮಾತು ಕೇಳು. ನೀನು ಆರಾಮಾಗಿ ಇರು. ನನ್ನ ಕೆಲಸದಿಂದ ಯಾರಿಗೂ ತೊಂದರೆ ಆಗಲ್ಲ. ನಿನ್ನ ಅಪ್ಪ ಅಮ್ಮ ಇಲ್ಲಿರೋರು, ನೀನು ಎಲ್ಲರನ್ನೂ ನನಗೆ ಕಾಪಾಡ್ಕೊಳ್ಳೋದು ಗೊತ್ತಿದೆ. ಯಾರಿಗೂ ಏನೂ ಆಗಲ್ಲ. ಅಲ್ಲದೆ ನೀನು ನನ್ನ ಫ್ಯಾಮಿಲಿ ಅಲ್ಲಿರೋರು, ನನ್ನ ಸ್ನೇಹಿತರು ಎಲ್ಲ ನನಗೆ ಎಷ್ಟು ಮುಖ್ಯನೋ ನನಗೆ ನನ್ನ ಕೆಲಸ ಕೂಡ ಅಷ್ಟೇ ಮುಖ್ಯ. ಅದನ್ನು ಬಿಡು ಅನ್ನೋದು ಬಿಟ್ಟು ಬೇರೆ ಏನೇ ಇದ್ದರೂ ಹೇಳು, ನಾನು ಕೇಳ್ತೀನಿ. ನಿಂಗೋಸ್ಕರ ಬೇರೆ ಏನೇ ಹೇಳಿದರೂ ಮಾಡ್ತೀನಿ. ಅಂದರೆ ನೀವು ಈಗ ನನ್ನ ಮಾತು ಕೇಳೋದಿಲ್ಲ ಅಲ್ವಾ? ಇಲ್ಲ, ನಾನು ಮಾತ್ರ ನಿಮಗೋಸ್ಕರ ಪ್ರತಿಯೊಂದು ಅಡ್ಜಸ್ಟ್ ಆಗಬೇಕು. ನಿಮಗೆ ನನಗೋಸ್ಕರ
ಒಂದು ಕೆಲಸ ಬಿಡೋಕೆ ಆಗಲ್ಲ. ನನ್ನ ಜಾಗದಲ್ಲಿ ಬೇರೆಯವರು ಇದ್ದಿದ್ರು ಈ ಕೋಪ ಮಾಡಿಕೊಂಡು ಮಾತಾಡ್ತಾ ಇದ್ರಾ? ಅವಳದ್ದು ವ್ಯಂಗ್ಯ ಮಾತು ಅವನಿಗೆ ಅರ್ಥ ಆಗದೇ ಇರಲಿಲ್ಲ. ಅಂದರೆ ಕಣ್ಣು ಕಿರಿದು ಮಾಡಿ ಅವಳನ್ನು ನೋಡಿ ಕೇಳಿದವನ ರೀತಿಗೆ, ನನಗೆ ಈ ಕೆಲಸ ಇಷ್ಟ ಇಲ್ಲ, ಆದರೂ ಅಡ್ಜಸ್ಟ್ ಆದೆ. ನಿಮ್ಮ ಜೀವನದಲ್ಲಿ ಮೊದಲು ಬಂದವಳು ನಾನೇ ಆಗಿರಬೇಕು ಅಂದ್ಕೊಂಡೆ, ಅದೂ ಆಗಲಿಲ್ಲ. ನನ್ನ ಆಸೆಯಂತೆ PhD ಮಾಡಬೇಕು ಅಂತ ಇದೆ, ಅದೂ ಆಗಲಿಲ್ಲ. ಇನ್ನು ನನ್ನ ಕನಸಿನಂತೆ ನಾನು ಒಂದು NGO ಸ್ಥಾಪಿಸಬೇಕು ಅಂದ್ಕೊಂಡೆ, ಅದೂ ಆಗೋಲ್ಲ ಬಿಡಿ. ಯಾಕಂದರೆ ನನಗೆ ಯಾವಾಗಲೂ ಇರಬೇಕಿದ್ದ ನಿಮ್ಮ ಸಪೋರ್ಟ್ ಇಲ್ಲ. ನಿಮ್ಮ ಅತ್ತೆಯ ಬಾಯಿಗೆ ಯಾವಾಗಲೂ ಸಿಕ್ಕಾಕೊಳ್ಳೋದು ನಾನೇ. ಆದರೂ ಸುಮ್ಮನೆ ಇರಬೇಕು. ಇಷ್ಟೆಲ್ಲ ನಾನು ಅಡ್ಜಸ್ಟ್ಗಳ ಮಧ್ಯೆ ನೀವು ನನಗೋಸ್ಕರ ಏನಾದರೂ ಮಾಡಿದ್ದೀರಾ ಹೇಳಿ? ಗಂಡನಾಗಿ ನನ್ನ ಆಸೆ ಕನಸಿಗೆ ಒಮ್ಮೆಯಾದರೂ ಬೆಲೆ ಕೊಟ್ಟಿದ್ದೀರಾ? ನನ್ನ ಪ್ರೀತಿನ ಅರ್ಥ ಮಾಡಿಕೊಂಡಿದ್ದೀರಾ? ನನಗೋಸ್ಕರ ಹೇಳಿದ್ದು ಒಂದು ಮಾಡಲ್ಲ. ಏನಾದರೂ ಕೇಳಿದರೆ ಇಷ್ಟು ಕೋಪ ಮಾಡಿಕೊಂಡು ಮಾತಾಡ್ತೀರಾ? ನಾನು ಯಾವಾಗಲೂ ನಿನ್ನ ಪರವಾಗಿ ಇರೋದು ಖುಷಿ. ನೀನು ಹೇಳಿದ್ದು ನಿಜ. ನೀನು ಜೀವನಕ್ಕೆ ಮೊದಲು ಬಂದವಳಲ್ಲ. ಹಾಗಂತ ಇವಾಗ ನಿನ್ನ ಸ್ಥಾನಕ್ಕೆ ಬೇರೆ ಯಾರೂ ಬರಲು ಸಾಧ್ಯ ಇಲ್ಲ. ನಿಂಗೆ ಕೆಲಸ ಬಿಡೋಕ್ಕೆ ಹೇಳಿದ್ದು ನಿಜ. ಅದು ಈ ಮನೆಯಲ್ಲಿ ಯಾರಿಗೂ ಮನಸ್ತಾಪ ಬರದೇ ಇರಲಿ ಅಂತ. ಅನಂತರ ನಾನು ಹೋಗು ಅಂತ ಹೇಳಿದ್ದೀನಿ. ಮನೆಯವರಲ್ಲಿ ಮಾತಾಡಿ ಪರ್ಮಿಷನ್ ಕೊಡಿಸ್ತೀನಿ ಅಂದರು. ನೀನೇ ಬೇಡ ಅಂದೆ. ನಾನು ಅದಕ್ಕೆ ಸುಮ್ಮನೆ ಆಗಿದ್ದು. ಇನ್ನು ನಿನ್ನ ಕನಸಿನ NGO ಅದಕ್ಕೆ ಬೇಕಿರೋ ಎಲ್ಲ ಕೆಲಸ ಅರ್ಧದಷ್ಟು ಆಗಲೇ ಮುಗಿಸಿದ್ದೀನಿ. ಇನ್ನು ಚಿಕ್ಕ ಪುಟ್ಟ ಕೆಲಸ ಬಿಟ್ಟರೆ ಅದು ನಿನ್ನ ಕೈ ಸೇರುತ್ತೆ. ಇನ್ನು ನಾನು ಗಂಡ ಆಗಿ ನಿನ್ನ ಆಸೆ ಕನಸಿಗೆ ಬೆಲೆ ಕೊಟ್ಟಿಲ್ಲ ಅಂತ ಅಂದ್ಕೊಂಡ್ರೆ ಅದು ನಿನ್ನ ತಪ್ಪು. ನಿನ್ನ ಪ್ರೀತಿನ ಅರ್ಥ ಮಾಡಿಕೊಂಡಿಲ್ಲ ಅನ್ನೋ ಮಾತು ವಾಪಸ್ ತಗೋ. ನಿನ್ನ ಚಿಕ್ಕ ಕೋಪ, ಅಸಮಾಧಾನ, ಬೇಜಾರು, ನೋವು ಎಲ್ಲದರಲ್ಲೂ ನಾನು ಪಾಲು ತಗೊಂಡಿದ್ದೀನಿ. ನಿನ್ನ ಪ್ರಾಣ ಅಂದುಕೊಂಡೇ ಪ್ರೀತಿ ಮಾಡಿದ್ದೀನಿ. ನನ್ನ ಪ್ರೀತಿಗೆ ನನಗೆ ನೀನು ಪ್ರತಿ ಸಲ ಅನುಮಾನ ಮಾಡಿ ಅವಮಾನ ಮಾಡಿದ್ರು ಎಲ್ಲ ಮರೆತು ಏನು ಮನಸ್ಸಲ್ಲಿ ಇಟ್ಟುಕೊಳ್ಳದೆ ನಿನ್ನ ಪ್ರತಿ ಕ್ಷಣ ನಾನು ಹೊಸದಾಗಿ ಪ್ರೀತಿ ಮಾಡೋ ರೀತಿಯಲ್ಲಿ ನಿನಗೆ ಅರ್ಥ ಆಗಬೇಕು. ನಾನು ನಿನ್ನ ನನ್ನ ಮನಸ್ಸಲ್ಲಿ ಎಷ್ಟು ಎತ್ತರದ ಸ್ಥಾನದಲ್ಲಿ ಇಟ್ಟಿದ್ದೀನಿ ಅಂತ. ಅದೆಲ್ಲ ಸರಿ, ಆದರೆ ನನಗೆ ನಿಮಗೆ ಏನಾದರೂ ಆದರೆ ಅದನ್ನು ಸಹಿಸೋ ಶಕ್ತಿ ಇಲ್ಲ ವೇದ. ಪ್ಲೀಸ್ ನನಗೋಸ್ಕರ ಇದೊಂದು ಕೆಲಸ ಮಾಡಿ. ಇಷ್ಟು ಹೇಳಿದ್ರು ಮತ್ತೆ ಅದೇ ಹಠ ಮಾಡಬೇಡ ಖುಷಿ. ಸತ್ಯವಾಗ್ಲೂ ಹೇಳ್ತೀನಿ, ಈ ಕೆಲಸ ಬಿಟ್ಟು ನಾನು ಇರೋದು ತುಂಬ ಕಷ್ಟ ಆಗುತ್ತೆ. ನಾನು ನ್ಯಾಯವಾಗಿ ನಿಯತ್ತಿನಿಂದ ಬದುಕ್ತಾ ಇದ್ದೀನಿ. ನನ್ನಿಂದ ಎಷ್ಟು ಸಾಧ್ಯವೋ ಅಷ್ಟು ಒಳ್ಳೆ ಕೆಲಸ ಮಾಡ್ತಿದ್ದೀನಿ. ಅದನ್ನು ಅರ್ಥ ಮಾಡ್ಕೊ. ಮೂರನೇ ಅವರ ಮಾತಿಗೆ ಕಿವಿ ಕೊಡಬೇಡ. ಬೇಡ, ನಿಮ್ಮ ಇಷ್ಟ ಬಂದಂತೆ ಇರಿ. ನಾನು ಯಾರು ನಿಮಗೆ ಅಲ್ವಾ? ನನ್ನ ಮಾತು ಯಾಕೆ ಕೇಳ್ತೀರಾ? ನನ್ನ ಮಾತಿಗೆ ನಿಮ್ಮ ಹತ್ರ ಬೆಲೆ ಇಲ್ಲ ಅಂತ ಗೊತ್ತಿದ್ರು ಕೇಳಿದ್ದು ನನ್ನದೇ ತಪ್ಪು. ಛೆ ಅಂತ ಅಂದು ಮಂಚದ ಮೇಲೆ ಕುಳಿತು 2 ಕೈಯಿಂದ ತಲೆ ಒತ್ತಿ ಹಿಡಿದ ವೇದ ತಲೆ ತಗ್ಗಿಸಿ ಕುಳಿತಿದ್ದ. ಮುಂದುವರೆಯುವುದು. ಸ್ನೇಹಿತರೆ, ಈ ಕತೆ ನಿಮಗೆ ಇಷ್ಟವಾಗಿದ್ದರೆ ಒಂದು ಲೈಕ್ ಮಾಡಿ. ಕಥೆಯನ್ನು ಕೇಳಿದ್ದಕ್ಕಾಗಿ ಧನ್ಯವಾದಗಳು.